லேண்ட். இங்கே தான் கிட்ட தான் வீடு. கீழே போகிறோம்னா நந்திதுர்கா மைன்ஸ் அது பக்கத்தாங்க நான் போகிறத நம்பர் 2 லோக்கல் லேண்ட் லைன்ஸ். இங்கேருந்து ஒரு நம்பர் 2 லோக்கல் லேண்ட் லைன்ஸ் இங்கேருந்து மோஸ்ட்லி ஒரு 200 மீட்டர் அது தாண்டி இருக்கும்னு நினைக்கிறேன். இங்கே தான் ஒரு KG ஃபர்ஸ்ட் எய்ட் காலேஜுக்கு தான் படித்தேன் நான் அப் டு BSc. அப்புறம் ஐ காட் myself shifted to some other parts of the state. ஆனால் இவங்க என்னென்னா பேசுறீங்க அந்த மாதிரி ஒன்றும் கிடையாதுப்பா. சாதாரண ஒரு மாதிரி நானும் ஒரு சாதாரண மனுஷன் தான். என்னமோ சொன்னாரு, அதான் நான் வேற யாரை பத்தி பேசுறது இருக்கிறத விட்டுட்டேன் நானு. ஓகே, நான் இந்த தோசை சுடுறதுக்கு தோசை மாவு இருக்குது, அப்புறம் அது கல் இருக்குது, அடுப்பு இல்லை, அந்த மாதிரிலாம் நான் ஒன்றும் பேசலாம். எனக்கு அந்த மாதிரி ஒரு ஆசைலாம் ஒன்றும் கிடையாது. அது ஆசை சொல்றதுக்கு யாராவது இருப்பானுங்க. சுப்ரீம் கோர்ட் அட்வொகேட் வந்தாரு, ஹைகோர்ட் வந்து என்ன பண்ணாங்க, அது என்ன பண்ணாங்க சொல்லிட்டு யூடியூப்லயும் பேஸ்புக்லயும் நிறைய பேர் என்ன சொல்லுவாங்க. சொல்ல போட்டோம், நமக்கு என்ன அவனுக்கு ஆசை தீர்த்துக்கிட்டோமே, நமக்கு என்னப்பா. நாங்க போராடி தான் ஆகுவோம். இப்பதான் சொல்லிட்டு போனாரு நம்ம தோழர் மீனாட்சி சுந்தரம், போராடுவோம், கடைசியில் போராடுவோம். தப்பு இருக்கா? ஒன்னும் பிரச்சனை. சாப்பாட்டுக்கு ஒண்ணுமே கிடையாது, சரியா? போராடி சாவும், நமக்கு என்ன இருக்கு இல்லையா? பகத்சிங் 23 வயசு அவருக்கு, தெரிஞ்சுக்கணும் நினைக்கிறேன். அவங்களுக்கு அவரை யாரும் பிடிச்சிருக்க முடியாது. யாரு? பகத்சிங். என்னடா இது பிரிட்டிஷ்காரங்க மாதிரி ஒரு பில்லு கொண்டு வந்திருக்கிறானே. என்ன பில்லு? ட்ரேட் டிஸ்பியூட் பில். தொழிலாளிய ஒரு ஸ்லேவா நடக்கிற மாதிரி ஒரு பில்லு கொண்டு வராங்களே. சும்மா இருக்காங்களா? யாரும் பேச மாட்டாங்க சொல்லிட்டு அவரு மேல நிறைய கேஸ் இருந்தது. இருந்தா கூட லாஹோர் அசம்பிளிக்கு போய் அங்க சின்ன பாம்பு பட்டாசு ஒரு பாம்பு போட்டு ಎಚ್ಚುಗಳು எல்லாம் ಪ್ಲೀಸ್ ಗೆಟ್ ಅಪ್ ಎಲ್ಲ ಎತ್ತೇಳಿ ಏನು ಮಾಡ್ತಿದ್ದೀರಿ? ಈ ತರ ಒಂದು ಕಾಯ್ದೆಯನ್ನು ತರ್ತಿದ್ದಾರೆ ಯಾರು ಬ್ರಿಟಿಷರ್ಸ್ಗಳು. ಕಾರ್ಮಿಕ ವಿರುದ್ಧವಾಗಿ ಮಾಡ್ತಿದ್ದಾರೆ. ಎಲ್ಲ ಬರ್ಕೊಂಡಿದ್ರೆ ಎಲ್ಲ ಎದೇಳ್ರಪ್ಪ ಅಂದ್ಬಿಟ್ಟು ಒಂದು ಬಾಂಬನ್ನ ಹಾಕಿದ್ರು. ಆವಾಗ ಎಚ್ಚೆತ್ಕೊಂಡ್ರು ಕಾರ್ಮಿಕರೆಲ್ಲ ಸೇರ್ಕೊಂಡು, ಹೌದು ನಮ್ಗೆ ಅನ್ಯಾಯ ಇದೆ. ಅದು ಆಮೇಲೆ ಗೊತ್ತಿದೆ, ಚರಿತ್ರೆ ಗೊತ್ತಿದೆ. 23 ವಯಸ್ಸಿನಲ್ಲಿ ಅವರು ನೇಣುಗಂಬನಿಗೆ ತಲೆ ಕೊಟ್ಟಿರೋ ಒಂದು ಮಹಾನ್ ಭಾವನರು ಯಾರು? ಭಗತ್ ಸಿಂಗ್ ಅವರು. ನಾವೆಲ್ಲ ಯಾವ ಮೂಲೆಯಲ್ಲಿ ಇದ್ದೀವಿ? ಹಲವಾರು ಹೋರಾಟವನ್ನು ಮಾಡಬಹುದು ಈ ಒಂದು ಮಣ್ಣಿನಲ್ಲಿ. ಚಿನ್ನದ ಗಣಿ ಇರುವಂತ ಮಣ್ಣಿನಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ. ನೀವು ಈ ಗಿಲ್ಬರ್ಟ್ಸ್ ಆ ಕಡೆ ಎಲ್ಲ ಹೋಗಿದ್ ನೋಡಿದ್ರೆ ಯಾವ ರೀತಿಯ ಹೋರಾಟಗಳು ಮಾಡಿದ್ ನೋಡಿರಬಹುದು. ಇವತ್ತು ಕೂಡ ಚರಿತ್ರೆ ಇದೆ ಈ ಮಣ್ಣಿನ ಮೇಲೆ. ಬಹುಶಃ ಬೆಬೆಲ್ ಇವತ್ತಿನ ನಡೆಸಿರುವಂತ ಮಾಲೀಕರುಗಳಿಗೆ ಆ ಕಡೆ ಬಂದಿರ್ತಾರೆ. ಉತ್ತರ ಭಾರತ, ದಕ್ಷಿಣ, ಆ ಕಡೆ ಪೂರ್ವ ಭಾರತ, ಎಲ್ಲ ಕಡೆ ಬಂದಿರ್ತಾರೆ. ಈ ವೆಸ್ಟರ್ನ್ ಇಂಡಿಯಾ, ನಾರ್ತ್ ಇಂಡಿಯಾದಾಗ ಹೋರಾಟ ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ ಅವ್ರಿಗೆ. ದಕ್ಷಿಣ ಭಾರತದಲ್ಲಿ ಕಾರ್ಮಿಕರು ಯಾವ ರೀತಿ ಹೋರಾಟಗಳು ಮಾಡಿದ್ದಾರೆ, ಯಾವ ರೀತಿ ಹೋರಾಟಗಳು ಮಾಡಿದ್ದಾರೆ, ಯಾವುದಕ್ಕೆ ಅಷ್ಟು ಸುಲಭವಾಗಿ ಅಂಜುವಂತ ವ್ಯಕ್ತಿ ನಮ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಬದುಕಿಗಾಗಿ ಹೋರಾಟ ಮಾಡ್ತಾ ಇದೀವಿ, ನಾವು ಒಂದು ಲಕ್ಸುರಿಗಾಗಿ ಹೋರಾಟ ಮಾಡ್ತಾ ಇಲ್ಲ. ಏನೇನೋ ಮಾತು ಹೇಳ್ತಾ ಇದ್ದಾರೆ, ಪ್ರೊಡಕ್ಷನ್ ಹೋಗ್ಬಿಡುತ್ತೆ, ಪ್ರೊಡಕ್ಷನ್ ತರಿಸ್ಬಿಡ್ತೀವಿ ಅಂದ್ಬಿಟ್ಟಿರಿ. ನೀವು ಪ್ರೊಡಕ್ಷನ್ ಕೊಡಬೇಕಾಗಿರುವಂತದ್ದು ಭಾರತ ಸೇನೆಗೆ. ಅರ್ಥ ಮಾಡ್ಕೊಳ್ಳಿ, BML ಆಗಿರುವಂತಹ ಆಡಳಿತ ವರ್ಗದವರೇ, BML ಅಲ್ಲಿ ಗುಣಮಟ್ಟದ ರೀತಿಯಲ್ಲಿ ಒಂದು ಪದಾರ್ಥವನ್ನ ಒಂದು ತಯಾರಿ ಮಾಡಬೇಕು ಇದರಲ್ಲದೆ ಇಲ್ಲಿ ಕೂತಿದರಿಲ್ಲ. ಈ ಒಂದು ಕಾರ್ಮಿಕರ ಮಾತ್ರ ಸಾಧ್ಯತೆಗಳಿರುತ್ತದೆ. ಹಲವಾರು ಮಿಷಿನ್ಸ್ ಗಳನ್ನ, ಎರ್ತ್ ಮೂವರ್ಸ್ ಗಳನ್ನ ಗುಣಮಟ್ಟದ ರೀತಿಯಲ್ಲಿ ತಯಾರಿ ಮಾಡಿ ಕೊಟ್ಟಿದ್ದೀರಿ, ಸಾಕಷ್ಟು ಲಾಭ ಮಾಡ್ಕೊಂಡಿದ್ದೀರಿ. ಕೊನೆಯಲ್ಲಿ ಲಾಭದಲ್ಲಿ ಬಂದಿರುವಂತ ಚಿನ್ನವನ್ನ 50 ಗ್ರಾಂ ಚಿನ್ನನ, 20 ಗ್ರಾಂ ಚಿನ್ನನ, 8 ಗ್ರಾಂ ಚಿನ್ನವನ್ನ ಪಡೆದುಕೊಂಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಬೆವರನ್ನ ಸುರಿಸದೆ ನಿಮ್ಮ ಕೆಲಸ ತಗೊಂಡಿರುವಂತ ವ್ಯಕ್ತಿಗಳನ್ನ ಅದನ್ನ ಪಡೆದುಕೊಂಡಿದ್ದೀರ. ಆದ್ರೆ ಬೆವರು ಸುರಿಸು ಕೆಲಸ ಮಾಡಿರುವಂತ ಕಾರ್ಮಿಕರಿಗೆ ಏನಪ್ಪ ಕೊಟ್ರ ಅಂತ ಹೇಳಿದ್ರೆ ನಿಮ್ ಚಿನ್ನದ ಮಣ್ಣಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ರೆ ಅಂದ್ಬಿಟ್ಟು ಹೇಳಿ ಹೋರಾಟಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಚಿನ್ನ ಒಬ್ಬರಿಗೆ ಚಿನ್ನದ ಗಣಿಯ ಮೇಲೆ ಹೋರಾಟ ಮಾಡಕ್ಕೆ ಕೊಟ್ಟು ಯಾರೋ ಕಷ್ಟಪಟ್ಟು ಪ್ರೊಡಕ್ಷನ್ ಕೊಟ್ಟು ಲಾಭವನ್ನು ಕೊಟ್ಟು ಮಾಡಿರುವಂತ ಕಾರ್ಮಿಕರು ಎಲ್ಲಿದ್ದೀರಿ? 5 ಲೈಟ್ಸ್ ಪಕ್ಕದಲ್ಲಿ ಕೂತ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದು ನಮ್ಮ ದೇಶದಲ್ಲಿ ನಡೀತಿರುವಂತದ್ದು. ಇವತ್ತು ಕೋರ್ಟಲ್ಲಿ ನಿಮ್ ಕೇಸ್ ಇತ್ತು,
ಪ್ರಯತ್ನ ಮಾಡೋಣ, ಏನಾದ್ರು ಒಂದು ಸ್ಟೇ ಆರ್ಡರ್ ತಗೊಂಡ್ಬರಕ್ಕೆ ಪ್ರಯತ್ನ ಮಾಡೋದು ಹೋಗಿದ್ದೆ. ಆದ್ರೆ ನಿಮ್ಮ கேவியட் ಹಾಕಿದ್ದಾರೆ. கேவியட் ಅಂದ್ರೆ கேவியட்னா எந்த ஒரு தீர்வு சொல்றது முன்னா எங்கேயோ கேட்கணும்ன்றது ஒரு அப்ளிகேஷன் போடுறதுதான் கேவியட். அந்த கேவியட்டை போட்டிருக்காங்க, உங்க மேனேஜ்மெண்ட் காரர் போட்டிருக்கான். அதனால ஒரு வக்காலத்து போடுறதுக்கு டைம் கொடுக்கணும்னு சொல்லி ஜட்ஜ் சொல்லியிருக்காரு. மாறும் நமக்கு என்ன, நம்ம போராட்டம் தானே, நம்ம மக்களுடைய போராட்டம் தானே. Let me also be part of your struggle. We'll all fight together. KGF காக நான் ஒன்றும் பண்ணது கிடையாது. To be very frank, I have done nothing for KGF. இவங்க பரிச்சம் போன அவ்வளவுதான். ஆனா I have done nothing. But I'm here to do something for the people of this. I'm there with you all. ನಿಮ್ ಜೊತೆ ಇದ್ದೀನಿ, ಖಂಡಿತ ಇದ್ದೇ ಇರ್ತೀವಿ. ನಿಮ್ ಜೊತೆ ನಮ್ಮ ಸಂಗಾತಿ ಮೀನಾಕ್ಷಿ ಸುಂದರಮ್ಮ ಕೂಡ ಬಹಳಷ್ಟು ಹೋರಾಟಗಳು ಮಾಡುತ್ತಿದ್ದಾರೆ. ಇದರ ಹಿಂದೆ PGK ನಾಯರ್, ಅದ್ರ ಹಿಂದೆ ಕಾಮ್ರೇಡ್ ಸೂರ್ಯನಾರಾಯಣ ರಾವ್ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ. ಇನ್ನು ಯಾರು ಇದ್ದಾರೆ, ಗೋವಿಂದನೆಲ್ಲ ಇದೇ ಊರದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿರುವಂತದ್ದು. ಗೋವಿಂದನ್ ಮಗಳಲ್ವಾ ಇವರು, ರೇವತಿ ಲೆಕ್ಚರರ್ ಕೂಡ KS ವಾಸನ್ ಸಾಕಷ್ಟು ಹೋರಾಟಗಳು ಮಾಡಿರುವಂತ ಒಂದು ಮಣ್ಣು ಸವರಿ ದಾಸ್. ಸೊ ಅದರಿಂದ ನನಗೆ ನನ್ನ ಮುಂಚೆ ಮಾತಾಡಿದ್ರಲ್ಲ ಆ ರೀತಿ ನಾನು ಮಾತಾಡಕ್ಲ ಬರಲ್ಲ. ದಯವಿಟ್ಟು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಈ ಬೆಮಿಲ್ ಕೋಆರ್ಡಿನೇಷನ್ ಕಮಿಟಿ ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದ. ಕಾಮ್ರೇಡ್ ಮೀನಾಕ್ಷಿ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಿಜವಾಗ್ಲೂ ಹೋರಾಟ ಮಾಡ್ತಿರುವಂತ ಎಲ್ಲಾ ಕಾರ್ಮಿಕರುಗಳು ಕೆಂಪು ಮಾತ್ರ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಇನ್ಕುಲಾಬ್ ಸಿಂದಾಬಾದ್. ಥ್ಯಾಂಕ್ ಯು.